ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. KCET ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರೋ ಅಂಥದ್ದು KCET ಎಕ್ಸಾಮಿನೇಷನ್ ರಿಸಲ್ಟ್ಗೋಸ್ಕರ. ನನ್ನ ರ್ಯಾಂಕಿಂಗ್ ಎಷ್ಟು ಬರುತ್ತೆ, ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತೀರ. ಸೊ KCETದು ರಿಸಲ್ಟ್ ಬಂದುಬಿಟ್ಟು ಮೇ ಎಂಡಿಂಗಲ್ಲಿ ಬರೋವಂಥ ಚಾನ್ಸಸ್ ಇದೆ. 28, 29, 30 ಸ್ವಲ್ಪ ಏನಾದರೂ ಡಿಲೇ ಆಯಿತು ಅಂತಂದರೆ ಜೂನ್ ಫಸ್ಟ್ ವೀಕಲ್ಲಿ ನಿಮ್ಮ ರಿಸಲ್ಟ್ ಖಂಡಿತವಾಗ್ಲೂ ಬರುತ್ತೆ. ಸೊ ಯಾಕೆ ಅಷ್ಟು ಟೈಮ್ ಬೇಕು ಅಂತಂದರೆ ನಿಮಗೆ ಗೊತ್ತು. ಸೊ KCET ರಿಸಲ್ಟ್ನ ಯಾವ ರೀತಿಯಾಗಿ ಕೌಂಟ್ ಮಾಡ್ತಾರೆ ಅಂತಂದರೆ 50% ಥಿಯರಿದು ತೊಗೊಂಡ್ರೆ 50% ನಿಮ್ಮ KCET ಎಕ್ಸಾಮಿನೇಷನ್ದು ತೊಗೊತಾರೆ. ಹಾಗಾಗಿ ಎಕ್ಸಾಮ್ 2 ಇನ್ನೂ ಕೂಡ ನಡೀತಾ ಇದೆ. ಸೊ ಎಕ್ಸಾಮ್ 2 ಕಂಪ್ಲೀಟ್ ಆಗಿಬಿಟ್ಟು ಅದ್ರದ್ದು ರಿಸಲ್ಟ್ ಬರಬೇಕಾಗುತ್ತೆ. ಆ ರಿಸಲ್ಟ್ ಬಂದ ಮೇಲೆ ಅದ್ರ ಜೊತೆಗೆ ಈಗ KCET ಮುಗ್ದಿದ್ದಾದಮೇಲೆ ಅಗ್ರಿಕಲ್ಚರ್ ಎಕ್ಸಾಮ್ನ ಕೆಲವೊಬ್ಬರು ಬರೀತಾ ಇದ್ದಾರೆ. ಸೊ ಅದ್ರ ರ್ಯಾಂಕಿಂಗ್ ಕೂಡ KCETನಲ್ಲೇ ಬರೋವಂಥದ್ದು. ಹಾಗಾಗಿ ಇದೆರಡೂ ಬಂದ ನಂತರ ನಿಮ್ಮ CET ಅದು ರಿಸಲ್ಟು ಬರೋವಂಥದ್ದು. ಹಾಗಾಗಿ ಮೇ ಎಂಡಿಂಗ್ವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಮೇ 28, 29, 30 ಈ ಡೇಟ್ಸಲ್ಲಿ ಅಥವಾ ಫಸ್ಟ್ ವೀಕಲ್ಲಿ, ಜೂನ್ ಫಸ್ಟ್ ವೀಕಲ್ಲಿ ನಿಮ್ಮ ರಿಸಲ್ಟ್ ಖಂಡಿತವಾಗ್ಲೂ ಬರುತ್ತೆ. ಸೊ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನೀವು ಈಗ ಕನ್ನಡ ಮೀಡಿಯಮ್ ಕೋಟಾ ಅಥವಾ ಏನು ರೂರಲ್ ಕೋಟಾ ಮತ್ತು ಲಿಂಗ್ವಿಸ್ಟಿಕ್ ಕೋಟಾ ಈ ಥರ, ಇಲ್ಲಾಂದರೆ ಕ್ಯಾಸ್ಟ್ ಏನಾದರೂ ಚೇಂಜ್ ಮಾಡಬೇಕು, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಚೇಂಜ್ ಮಾಡಬೇಕು ಅಂದರೆ KEAನಲ್ಲಿ ಎಡಿಟ್ ಆಪ್ಷನ್ನು ಬಂದಿದೆ. ಸೊ ನೀವು ಎಡಿಟ್ ಮಾಡ್ಕೊಳ್ಬೋದು. ನಾನು ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡೋದಿದ್ರೆ ದಯವಿಟ್ಟು ಎಡಿಟ್ ಮಾಡ್ಕೊಳ್ಳಿ. ಇದು ನಿಮ್ಮ ಲಾಸ್ಟ್ ಚಾನ್ಸು. ಸೊ ನಿಮಗೆ ಸೀಟ್ ಅಲಾಟ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ, ನೀವು ರಿಸರ್ವೇಷನ್ ಏನಾದರೂ ಕ್ಲೈಮ್ ಮಾಡಿದ್ದೀರಾ ಅಂತ. ಹಾಗಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ಎಡಿಟ್ ಮಾಡೋದಿದ್ರೆ ದಯವಿಟ್ಟು ಎಡಿಟ್ ಮಾಡ್ಕೊಳ್ಳಿ. 1 ವೀಕ್ ಅಷ್ಟು ಟೈಮ್ ಇರುತ್ತೆ ಅಷ್ಟೇ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ರೀತಿ KCET ಅಪ್ಡೇಟ್ಸು ನಿಮಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು.